ತಿಳಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಕೂಡಲ ಸಂಗಮ ದೇವರ ಸ್ವರೂಪವೇ ನೀನೆಂದು ಕಂಡಿಪ್ಪೆನು ಕಾಣ ಚನ್ನಬಸವಣ್ಣ. ದೇವ್ರಿಗೆ ಯಾರ ದೀಕ್ಷೆ ಕೊಡೋಕ್ಕಾಗ್ತದೆ? ನನ್ನ ದೇವರು ಕೂಡಲ ಸಂಗಮ ದೇವರ ಸ್ವರೂಪವೇ. ಇಲ್ಲಿ ನೋಡ್ರಿ, ಗುರು ಶಿಷ್ಯ ಸಂಬಂಧ ಅದು ಗುಲಾಮಗಿರಿಯ ಸಂಬಂಧ ಅಲ್ಲ, ಅದು ಜ್ಯೋತಿ ಮುಟ್ಟಿ ಜ್ಯೋತಿಯಾದ ಸಂಬಂಧದ. ಮೊದಲು ಒಂದು ಜ್ಯೋತಿ ಮುಟ್ಟಿ ಇನ್ನೊಂದು ಜ್ಯೋತಿ ಮುಟ್ಟಿಸಿದರೆ ಆ ಜ್ಯೋತಿ ಕಡಿಮೆ ಕೊಡ್ತದೇನು? ಮೊದಲು ಮುಟ್ಟಿದ ಜ್ಯೋತಿ ಹೇಳ್ತದೇನು? ಇಲ್ಲ, ನನ್ನಿಂದ ಮುಟ್ಟಿಸ್ಕೊಂಡಿದ್ದು ನೀನು, ನನ್ನಿಂದ ಹೊತ್ತಿಸ್ಕೊಂಡಿದ್ದ ಕಡಿಮೆ ಬೆಳಕು ಕೊಡು ಅಂತ ಹೇಳ್ತದೇನು? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವರು ಹೇಳ್ತಾರೆ, ನೀವು ಕೂಡಲ ಸಂಗಮ ದೇವರ ಸ್ವರೂಪ, ನಿನಗೆ ನಾನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನಲ್ಲಿರ್ತಕ್ಕಂಥ ಆ ಹೊಳೆಯಿಟ್ಟಿರುವ ಜ್ಞಾನ ಅದು ಪರಮಾತ್ಮನ ಸ್ವರೂಪ ಅದ. ಅದಕ್ಕೆ ಹೇಳಿದಾಗ ಚನ್ನಬಸವಣ್ಣ ಹೇಳಿದರು, ನೀವೇನೇ ಹೇಳಿ ಗುರುದೇವ, ಕಾರ್ಯದಲ್ಲಿ ಗುರುವಾಗಿದ್ದೀರಿ. ಅಂತರಂಗಕ್ಕೆ ಸುಜ್ಞಾನೋಪದೇಶವ ಮುನ್ನವೇ ಮಾಡಿದ ಬಳಿಕ ಇಂದು ಕ್ರಿಯೆಯಿಂದ ಮಾಡಲು ಅಮ್ಮೆನೆಂದಡೆ ಹೋಗುವುದೇ ಅದು. ನೀವು ಅವತ್ತೇ ಮಾಡಿರಿ, ಅವತ್ತು ಮಾಡಿದ ಬಳಿಕ ಅಂದೇ ನನಗೆ ಗುರು ಆಗಿರಿ. ಇವತ್ತು ನಾನು ಹೊರ ಬಂದ ನಂತರ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನನಗೆ ನೀವು ದೀಕ್ಷೆ ಮಾಡಬೇಕು. ಕೂಡಲ ಚೆನ್ನ ಸಂಗಮ ದೇವ ಸಾಕ್ಷಿಯಾಗಿ ಒಂದು ಪ್ರತಿಜ್ಞೆ ಮಾಡ್ತಾರೆ ಚನ್ನಬಸವಣ್ಣನವರು. ಕೂಡಲ ಚೆನ್ನ ಸಂಗಮ ದೇವರು ಸಾಕ್ಷಿಯಾಗಿ ಎನಗೆ ನೀವು ಉಪದೇಶವ ಮಾಡಿದಡೆ ಮರ್ತ್ಯಲೋಕದ ಮಹಾಗಣಗಳ ಕೈಯಲ್ಲಿ ಅಹೂದೆನಿಸುವನು ಕಾಣ ಸಂಗನ ಬಸವಣ್ಣ. ಎಷ್ಟೊಂದು ಆಶ್ವಾಸನೆ ಕೊಡ್ತಾರೆ, ಇದ್ರ ಶಿಷ್ಯ ಹಿಂಗಿರಬೇಕು ಅಂತ ನಾನು ನಿಮಗೆ ಕೀರ್ತಿ ತರೋ ಮಗ ಆಗ್ತೀನಿ, ನನಗೆ ದೀಕ್ಷೆ ಕೊಡಕ್ಕೆ ನೀವು ಹೆದರಬೇಡ್ರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂದರೆ, ಕೆಡುವುದೇ ಗುರುವಿನ ಉಪದೇಶವು, ಪಿಂಡವು ಮರೆಯುವುದೇ ಶಿವಜ್ಞಾನವು. ಹೊಟ್ಟೆಯಲ್ಲೇ ಇರ್ತಕ್ಕಂಥದ್ದು ಇದು ಏನೋ ಒಂದು ಸಂಪ್ರದಾಯ ಅಂತಲ್ಲ. ಗರ್ಭದಲ್ಲಿ ಮಗು ಇರುವಾಗ ಆ ಪಿಂಡಕ್ಕನೇ ಜ್ಞಾನೋಪದೇಶ ಮಾಡ್ತಕ್ಕಂಥದ್ದು ಅದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅದು ಮರ್ತಿಲ್ಲ ಅಂತ ಹೊರ ಬಂದ ಮೇಲೆ, ತಾಯಿಯ ಗರ್ಭದಿಂದ ಹೊರ ಬಂದ ಮೇಲೆ ಅರಿವಿನಿಂದ ಕೂಡಿದ ಮಾತು ಚನ್ನಬಸವಣ್ಣನವ್ರು ಹೇಳ್ತಾರೆ. ಅದು ಅನುಗ್ರಹ, ಉಪದೇಶ ಮರಿಲಿಕ್ಕಾಗೋದಿಲ್ಲ. ಇವತ್ತಿಗೂ ನೀವು ನೋಡ್ರಿ, ಏನೇ ಕೊಡಬೇಕಾದ್ರೆ ನಾವು ಹೊಟ್ಟೆ ಇದ್ದಾಗ್ಲಿಂದನೇ ಸಂಸ್ಕಾರ ಕೊಡ್ತಾ ಬಂದೀವಿ ಅಂತ ಕೇಳಿದ್ರೆ ಮುಂದೆ ಮಗು ನಾವು ಹೆಂಗೆ ಬೇಕೋ ಹಂಗಾಗ್ತದೆ. ಅದು ಅಷ್ಟೇ ಅಲ್ಲ, ನೀವು ಪ್ರೈಮರಿದೊಳಗೆ ಈ ಪ್ರಾಥಮಿಕ ಶಾಲೆಯಲ್ಲಿ ಏನು ಓದಿರಿ, ಏನು ಹಾಡ ಕಲ್ತೀರಿ, ಏನು ವಚನ ಕಲ್ತೀರಿ, ಅವೆಲ್ಲ ಇವತ್ತಿಗೂ ನೀವು ಬರ್ತಾವಲ್ಲ. ಅದು PhD ಆದ ಮೇಲೆ ಒಂದು ಸಾಲು ನೆನಪಿರಂಗಿಲ್ಲ. ಅದರ ಪ್ರಾಥಮಿಕ ಶಾಲೆಯಲ್ಲಿ ಏನು ಕಲ್ತಿರ್ತಾನ ಮನುಷ್ಯ, ಅದು ಒಂದು ಸಾಲು ಮರೆಯಂಗಿಲ್ಲ. ಅದು ಮೊದಲು ಕಲ್ತಿದ್ದದು ಅಷ್ಟೊಂದು ಗ್ರಹಿಸುವಿಕೆ ಭಾಳ ಜಾಗೃತಿ ಇರ್ತದೆ. ಈ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿದ್ದೇ ಮರೆಯಲ್ಲ ಅಂದ್ರೆ ಇನ್ನು ಹೊಟ್ಟೆಗಿದ್ದು ಕಲ್ತದೆ ಹೆಂಗೆ ಮರೀತದೆ ಹೇಳ್ರಿ? ಅದು ಇನ್ನೂ ಭಾಳ ಪ್ರಬಲವಾಗಿರ್ತಕ್ಕಂತಹ ಗ್ರಹಿಕೆ, ಗ್ರಾಸ್ಪಿಂಗ್ ಪವರಲ್ಲಿ ಹೆಚ್ಚಿರ್ತದೆ. ಅದಕ್ಕಾಗಿ ಇದು ಏನೋ ಸುಮ್ಮನೆ ಹೇಳ್ತಾರ ಅಂದ್ಕೊಳ್ಳೋದಲ್ಲ. ತಾಯಂದಿರು ಭಾಳ ಗಮನವಿಟ್ಟು ಎಚ್ಚರಿಕೆಯಿಂದ ಮಗು ಹೊಟ್ಟೆಗಿದ್ದಾಗಲೇ ತಯಾರು ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಬೇಕು. ಹೊಟ್ಟೆಯಲ್ಲಿಯ ಮಗು ಅತ್ಯಂತ ಜಾಗರೂಕ ಇರ್ತದೆ. ವಿಭೂತಿಯ ಸ್ಪರ್ಶ, ಮಂತ್ರದ ಉಪದೇಶ ಎರಡನ್ನೂ ಕೂಡ ಅದು ಅನುಭವಿಸಿದೆ ಅನ್ನೋದಕ್ಕೆ ನಮ್ಮ ಚನ್ನಬಸವಣ್ಣನವರ ಜೀವನವೇ ಸಾಕ್ಷಿಯಾಗಿದೆ ನಮಗೆ. ಅದಕ್ಕೆ ಪ್ರತಿಯೊಬ್ಬ ತಾಯಿಯೂ ಕೂಡ ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿಕೊಳ್ಬೇಕು. ಗುರುಲಿಂಗ ದೇವರು ಈ ಎಲ್ಲ ವಿಷಯಗಳನ್ನು ತಿಳಿಸಿ ಲಿಂಗಮ್ಮನಿಗೆ ಗರ್ಭಕ್ಕೆ ಲಿಂಗ ವಿಭೂತಿ ಪಟ್ಟವ ಕಟ್ಟಿ ಮಂತ್ರೋಪದೇಶವ ಮಾಡಿ ಆಕೆಯ ಎದೆ ಮೇಲೆ ಮಗುವಿನ ಪರವಾಗಿ ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನು ಧಾರಣೆ ಮಾಡ್ತಾರೆ. 9 ತಿಂಗಳು ಪೂರ್ಣವಾಗಿ ತುಂಬಿದ ಬಳಿಕ ಪ್ರಖರ ಬೆಳದಿಂಗಳಿನಂತೆ ಎಲ್ಲ 12 ತಿಂಗಳುಗಳಲ್ಲಿ ಪ್ರಖರವಾದ ಬೆಳದಿಂಗಳಿನ ಹುಣ್ಣಿಮೆ ಅಂದರೆ ದವನದ ಹುಣ್ಣಿಮೆ ಅಂತ. ಎಲ್ಲಕ್ಕಿಂತ ಈ ಸಲ ಗಮನಿಸೋಣ, ನನಗೂ ಗೊತ್ತಿದ್ದಿಲ್ಲ ಅದು, ಈ ಗಮನಿಸ್ಬೇಕು. ಈ ಸಲ ಹುಣ್ಣಿಮೆ ಬಂದಾಗ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಿನ ಬೆಳದಿಂಗಳು ಚೆಲ್ತಕ್ಕಂಥ ಹುಣ್ಣಿಮೆ ಅಂದರೆ ಅದು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ದವನದ ಹುಣ್ಣಿಮೆ. ಆ ಒಂದು ಬೆಳಗಿನ ಬೆಳದಿಂಗಳಿನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಾಂಧಾರಿ ಮಾಂಧಾರಿ ಎನ್ನುವ ಸಮಯದಲ್ಲಿ ನಿಧಾನವಾಗಿರ್ತಕ್ಕಂತಹ ನೋವು ತಿಂದ ಲಿಂಗಮ್ಮ ತಾಯಿಯ ಗರ್ಭದಿಂದ ಉದಿಸ್ತದೆ. ಶಿವನ ಚಿತ್ಕಳೆಯಾಗಿ, ದೇವ ಚಿತ್ಕಳೆಯಾಗಿ, ಲಿಂಗದ ಚಿತ್ಶಕ್ತಿಯಾಗಿ ಮಗು ಮೊರ ತುಂಬಿ ಹೊರಗೆ ಬರ್ತದೆ. ಇಷ್ಟೊಂದು ಕಳಾಪೂರ್ಣವಾಗಿರ್ತಕ್ಕಂತಹ ಶಿವನ ಬೆಳದಿಂಗಳೇ ಇಲ್ಲಿ ಬಂದಿದೆಯೇನೋ ಅಂತ ತಿಳ್ಕೊಳ್ಳತಕ್ಕಂಥ ಒಂದು ಅತ್ಯಂತ ಕೋಮಲವಾಗಿರ್ತಕ್ಕಂತಹ ನೀಳ ದೇಹದ ಬಟ್ಟಲು ಗಂಗಳ ಚೆಲುವೆಯಾಗಿರ್ತಕ್ಕಂಥ ಮಗು ಬಂದು ಕೂಡಲೇ
ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸೂಲಗಿತ್ತಿ ಹೇಳ್ತಾಳಂತೆ, ಇಂತಹ ಎಷ್ಟೊಂದು ಬಾಣಂತನಗಳು ನಾನು ಮಾಡಿಸಿದ್ದೀನಿ, ಆದರೆ ಇಂತಹ ಮಗುವನ್ನು ನಾನು ನೋಡೇ ಇಲ್ಲ ಅಂತ ಹೇಳಿದಳಂತೆ. ಅಲ್ಲೇ ಅಜ್ಜಿ ಕುಂತಿತ್ತು. ಅದು ಅಂತೂ ಏನು ಹುಟ್ಟಿತು ಅಂತದು, ಹೆಣ್ಣು ಹುಟ್ಟಿತು ಅಂದ್ರೆ ಏನಂತೀರಿ ನೀವು? ಅದು ಅಲ್ಲಿಂದೇ ಬಂದದು ಅವಾಗ್ಲಿಂದನೇ. ಆಕಿನೂ ಕೂಡ ಹಾಗೆ ಹೇಳಿದಳು. ಲಿಂಗಮ್ಮ ಬಾಣಂತಿ ಕೋಣೆಯಿಂದನೇ ಕೂಗಿ ಹೇಳಿದಳು, ಅವ್ವ ಹಾಗೆ ಹೇಳಬೇಡ, ನನ್ನ ಮಗುವಿಗೆ ನೀನು ಹೆಣ್ಣು ಅಂತ ಹೇಳಬೇಡ, ಇದು ಗುರುಕರುಣೆಯಿಂದ ಹುಟ್ಟಿರ್ತಕ್ಕಂತಹ ದೇವಚಿತ್ಕಳೆ ಅಂತ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಹಾಗೆ ಭಸ್ಮ ಪೂಸಿ, ಗುರುಲಿಂಗ ದೇವರು ಕೂಡ ಬರ್ತಾರೆ, ಮಗುವಿಗೆ ಭಸ್ಮ ಪೂಸಿ. ಮೊದಲೆಲ್ಲ ಹಂಗೆ ಮಾಡ್ತಿದ್ರು. ಬಾಣಂತನಗಳೆಲ್ಲ ಮನೆಗೆ ಆಗ್ತಿದ್ವು. ಹುಟ್ಟಿದ ದಿನಾನೇ ಲಿಂಗ ಕಟ್ತಿದ್ರು, ಲಿಂಗ ಕಟ್ಟಿಯೇ ಹಾಲು ಕುಡಿಸ್ತಿದ್ರು. ಆದರೆ ಈಗ ದವಾಖಾನೆಗಳಲ್ಲಿ ಇರೋದ್ರಿಂದ, ಆಸ್ಪತ್ರೆಯಲ್ಲಿ ಇರೋದ್ರಿಂದ 5 ದಿನಕ್ಕೆ ಲಿಂಗ ಕಟ್ಟಿ ತೆಗೆದಿಡ್ತಾರೆ. ಮತ್ತು ಅವತ್ತು ತೆಗೆದಿಟ್ಟಿದ ಮೇಲೆ ಅದು ಮತ್ತೆಂದು ಹಾಕ್ಕೊಳ್ಳಂಗೇ ಇಲ್ಲ. ಎಷ್ಟರ ಹೇಳ್ರಿ ನೀವು, ಇಲ್ಲಿ ತನಕನೂ ಮತ್ತೆಲ್ಲ ವಿಶೇಷವಾಗಿ ನೋಡ್ತೀವಿ. ಈಗಾರ ಮತ್ತು ಹೆಣ್ಮಕ್ಳ ಕೊರಳು ಕೂಡ ಬರಿದಾಗ್ಲತ್ತವು. ಹೆಣ್ಮಕ್ಳ ಕೊರಳಲ್ಲಿನೂ ಲಿಂಗ ಕಾಣ್ತಾ ಇಲ್ಲ. ಅದು ದಯವಿಟ್ಟು ಇದು ಭಾಳ ಉತ್ತಮೋತ್ತಮವಾಗಿರ್ತಕ್ಕಂಥ ಸಂಸ್ಕಾರ, ಸ್ವಾತಂತ್ರ್ಯ, ಧರ್ಮದ ಸ್ವಾತಂತ್ರ್ಯ ಅಂತ ತಿಳಿದುಕೊಳ್ಬೇಕು. ಈ ಹುಟ್ಟಿದ 11 ದಿವಸದ ನಂತರ 12ನೇ ದಿವಸಕ್ಕೇ ಮಗುವಿಗೆ ನಾಮಕರಣ ಮಾಡಬೇಕು ಅಂತ ಗುರುಲಿಂಗ ದೇವರ ಹತ್ರ ಹೋಗ್ತಾರೆ. ಗುರುಲಿಂಗ ದೇವರು ಜೊತೆಗೆ ಮರುಳಸಿದ್ದ ಶಿವಯೋಗಿಗಳು ಕೂಡ ಆಶ್ರಮಕ್ಕೆ ಬಂದಿರ್ತಾರೆ. ಅವರಿಬ್ಬರ ಸಮ್ಮುಖದಲ್ಲಿ ಹೆಸರಿಡುವ ಕಾರ್ಯಕ್ರಮ ಮಗುವಿಗೆ ನಡೀತದೆ. ಹೆಸರಿಡಬೇಕು ಅಂತಕ್ಕಂಥ ಚಿಂತೆ ತಂದೆ ತಾಯಿಗಳಿಗೆ. ಏನು ಹೆಸರಿಡಬೇಕು ಅಂತ ಗುರುಲಿಂಗ ದೇವರಿಗೆ ಕೇಳಿದ್ರಾಯ್ತು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಮಹಾದೇವನನ್ನೇ ಪತಿಯನ್ನಾಗಿ ಪಡಿತಕ್ಕಂಥ ಮಹಾದೇವನ ಸತಿಯಾದೇವಿಳಿಗೆ ಮಹಾದೇವಿ ಅಂತಲೇ ಹೆಸರಿಡಬೇಕು ತಾಯಿ, ಮಹಾದೇವಿನೇ ಆಗಿ ಬರಲಿಕ್ಕೆ ಅಂತ ಎಲ್ಲರ ಒಂದು ಶಕ್ತಿ ಸಮನ್ವಿತೆಯಾಗಿರ್ತಕ್ಕಂಥ ಮಹಾದೇವಿಯ ಪ್ರತಿರೂಪವಾದ ಇವಳಿಗೆ ಮಹಾದೇವಿ ಅಂತ ಹೆಸರಿಡಬೇಕು ಅಂತ ಅವ್ರು ಅವತ್ತಿಟ್ಟರಷ್ಟರಲ್ಲಿ ಈಗ ನಾವು ಇಡೋಣ ಅಂತ ನಾನು ಹೇಳ್ತೀನಿ. 3 ಸಲ ಅವತ್ತಿದ್ದಿಲ್ಲ ನಾವು ತೊಟ್ಟದೊಳಗೆ, ಇವತ್ತರ ಇದ್ದೀವಲ್ಲ, ಇವತ್ತು ಗುಗುರಿ ತಿಂದೇ ಹೋಗ್ಬೇಕು. ಹೇಳೋಣ ಹೆಸರು 3 ಸಲ ಮಹಾದೇವಿಯ ನಾಮಕರಣ ಮಾಡೋಣ. ಯಾಕೆಂದ್ರೆ ಆಕೆಯ ಅವತ್ತು 12ನೇ ಶತಮಾನದಲ್ಲಿ ಉಡುತಡಿಯಲ್ಲಿ ಹುಟ್ಟಿದ್ರು. ಇವತ್ತ ಶರಣ ಉದ್ಯಾನದ ಪ್ರವಚನದಲ್ಲಿ ಇವತ್ತೇ ಅಕ್ಕನ ಜನನ ಆಗಿರೋದ್ರಿಂದ ಎಲ್ಲರೂ ಉಚ್ಚರಿಸಬೇಕು 3 ಸಲ. ಮಹಾದೇವಿ 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 ಅಂತ ಒಂದು ಮಗುವಿನ ನಾಮಕರಣ ಗುರುದೇವರು ಮಾಡ್ತಾ ಇದ್ದಾರೆ. ಜಗದ ಗಂಡರನ್ನೆಲ್ಲ ಹೆಂಡಿರನ್ನಾಗಿ ಆಳ್ತಕ್ಕಂಥ ಮಹಾದೇವನ ಸತಿ ಇವಳು ಅಂತಕ್ಕಂಥ ಮಾತು ಹೇಳಿ, ಕೇವಲ ಹೆಣ್ಣು ಅಂತ ಎಂದು ನೋಡಬಾರ್ದು ಅನ್ನುವ ಮಾತನ್ನು ಅವತ್ತಿನ ದಿವಸನೇ ಗುರುಲಿಂಗ ದೇವರ ಒಂದು ಸಮ್ಮುಖದಲ್ಲಿ, ಅವರ ಸನ್ನಿಧಿಯಲ್ಲಿ, ಅವರ ಉಪದೇಶದಲ್ಲಿ ಬದುಕ್ತಕ್ಕಂಥವರಿಗೆ ಹೆಣ್ಣು ಮಗು ಅನ್ನುವ ಭಾವನೆ ಎಂದೆಂದು ಕೂಡ ಬರೋದೇ ಇಲ್ಲ. ಅಂಥ ಒಂದು ಮಹಾದೇವಿ ತಾಯಿ ಸಂಸಾರಿಗಳ ಹೊಟ್ಟೆಯಲ್ಲೇ ಹುಟ್ಟಿದಳು. ಹೇಗೆ ಎಲ್ಲ ಮಕ್ಕಳು 9 ತಿಂಗಳು ಹುಟ್ಟುತ್ತಾರೋ ಹಾಗೇನೇ ಹುಟ್ಟಿದಳು. ಇದೊಂದು ಮಾತು ನಾವು ಯಾವಾಗಲೂ ಗಮನ ಇಡಬೇಕು. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಅಂತ ಹೇಳ್ತಾರೆ. ಅನೇಕ ಪವಾಡಗಳು, ಈ ಒಂದು ಮೂಢತ್ವದಿಂದ ಕೂಡಿರ್ತಕ್ಕಂಥ ವಿಚಾರಗಳ ಜಗತ್ತಿನಲ್ಲಿ ದೊಡ್ಡವರ ಬದುಕಿನಲ್ಲಿ ಭಾಳ ದೊಡ್ಡವರ ಆಗಬೇಕು ಅಂತ ಕೇಳಿದ್ರೆ ಅವ್ರಿಗೆ ಹೆಂಗೆಂಗೋ ಎಲ್ಲೆಲ್ಲಿಂದನೋ ಹುಟ್ಟಿಸ್ತಕ್ಕಂಥ ಕಾರ್ಯಗಳು ನಡೀತವೆ. ನಮ್ಮ ಶರಣರಲ್ಲಿ ಅಂಥ ಯಾವುದೇ ರೀತಿಯ ಮೌಢ್ಯತೆಗೆ ಅವಕಾಶ ಇಲ್ಲ. ಎಲ್ಲರಂತಲೇ ಹುಟ್ಟುತ್ತಾರೆ, ಎಲ್ಲರಂತಲೇ ಬಾಳ್ತಾರೆ, ಆದರೆ ಎಲ್ಲರ ಹಂಗೆ ಇರೋದಿಲ್ಲ. ನೀವು ನೋಡ್ರಿ, ಮಜ್ಜಿಗೆ ಬೆಣ್ಣೆ ಎಲ್ಲಿಂದ ಬರ್ತದೆ? ಮಜ್ಜಿಗೆಯಿಂದನೇ ಬರ್ತದೆ. ಯಾವುದರಿಂದ ತಯಾರಾಯ್ತದೆ? ಅದು ಅದೇ ಮೊಸರಿನಿಂದನೇ ತಯಾರಾಗಿರ್ತದೆ. ಆದರೆ ಮಜ್ಜಿಗೆಯೊಳಗೆ ಮಜ್ಜಿಗೆಯಿಂದನೇ ಬಂದರೂ ಕೂಡ ಬೆಣ್ಣೆ ಮುಳುಗ್ತದೇನು ಮಜ್ಜಿಗೆಯೊಳಗೆ? ನಿಮಗೇನು ಗೊತ್ತೇ ಇಲ್ಲಲ್ಲ, ಮಾಡಾರ ನೋಡ್ರು, ಹೌದಿಲ್ಲ? ಮಜ್ಜಿಗೆಯೊಳಗೆ ಬೆಣ್ಣೆ ಮುಳುಗೋದಿಲ್ಲ. ಮತ್ತು ತಯಾರಾಗ್ಯದ ಎಲ್ಲಿಂದ? ಮಜ್ಜಿಗೆಯಿಂದನೇ ತಯಾರಾಗ್ಯದ. ಹಾಗೇನೆ ಸಂಸಾರಿಗಳಲ್ಲಿಯೇ ಹುಟ್ಟಿ ಸಂಸಾರದ ಮಧ್ಯದಲ್ಲಿಯೇ ಬೆಳೆದಿದ್ರೂ ಕೂಡ ಶಿವಯೋಗಿಗಳು, ಮಹಾತ್ಮರು ಸಂಸಾರಿಗಳಂತಲ್ಲ, ಸಂಸಾರದ ಮಧ್ಯದಲ್ಲಿಯೇ ಅವರು ಸಂಸಾರದ ಮಜ್ಜಿಗೆಯಿಂದಲೇ ತೇಲ್ತಾ ಹೋಗ್ತಾರೆ. ಇದನ್ನು ನಾವು ನೆನಪಿಡಬೇಕು. ಅಕ್ಕ ಮಹಾದೇವಿಯನ್ನು ಯಾರು ಮಾನ್ಯ ಮಾಡ್ತೀವೋ, ಗುರು ಬಸವಣ್ಣನವರನ್ನು ಯಾರು ಗುರು ಅಂತ ಸ್ವೀಕಾರ ಮಾಡ್ತೀವೋ ಅವರು ಎಲ್ಲರೂ ಕೂಡ ನಾವು ಒಂದು ಅರ್ಥ ಮಾಡ್ಕೋಬೇಕು. ಗಂಡು ಹೆಣ್ಣು ಅನ್ನೋದರಲ್ಲಿ ದಯವಿಟ್ಟು ಭೇದ ನಿಮ್ಮ ಮನಸ್ಸಿನಾಗೂ ಬರಬಾರ್ದು ಎಂದನು. ನನಗೆ ಯಾಕೆ ಭಾಳ ನೋವು ಅನ್ನಿಸ್ತಾರೆ, ಮೊನ್ನೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ನಮ್ಮ ಈ ಪರಿಸರದಲ್ಲೇ ಬೆಳೀತಕ್ಕಂಥವಳು, ಒಂದು ಹೆಣ್ಣು ಮಗು ಅದ. ಆಕೆಗೆ ಹೆಣ್ಣು ಮಗು ದೊಡ್ಡದಾಗಿ ಶಾಲೆಗೆ ನಡೆದು ಈಗಾಗಲೇ 4ನೇ 5ನೇ ತರಗತಿ ಅದು. ಅದಕ್ಕೆ ಮಾತಾಡ್ತಾ ನಾನು ಕೇಳಿದೆ, ಯಾಕಮ್ಮ ಇನ್ನೊಂದು ಮಗು ಇಲ್ಲ ಅಂದ್ರೆ ಆಕೆ ಹೇಳಿದಳು, ನಮ್ಮ ಮನೆಯವ್ರು ಹೇಳ್ತಾರೆ, ಒಂದು ವೇಳೆ ಗಂಡು ಆಗೋದಾದರೆ ಮಗು ಮಾಡಬೇಕಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು.
ಆಕೆ ಎಷ್ಟೊಂದು ಭಯಭೀತಳಾಗಿದ್ದಳಂದ್ರೆ ಅದಕ್ಕೇನಾದರೂ ಉಪಾಯ ಅದ ಏನಕ್ಕವ್ರೆ ಅಂತ. ಗಂಡು ಮಗುನೇ ಹುಟ್ಟಬೇಕು ಅನ್ನೋದಕ್ಕೆ ಏನಾದರೂ ಉಪಾಯ ಅದನ್ನ ವೈದ್ಯಕೀಯ ಶಾಸ್ತ್ರದಲ್ಲಿ ಅಂತ ಆಕೆ ಕೇಳ್ತಾ ಇದ್ದಳು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಡ್ತಿ, ಆಕೆನೂ ಕೂಡ ಸ್ವತಃ ಸಾಫ್ಟ್ವೇರ್ ಅದ, ಇಂಜಿನಿಯರ್ ಅದ. ಆದರೆ ಇವತ್ತೇ ಒಬ್ಬ ಮೊನ್ನೆ ನೀವು ಓದಿದ್ರಿ ಪತ್ರಿಕೆಯಲ್ಲಿ, ವೈದ್ಯರು ಇಬ್ಬರು, ಗಂಡನೂ ವೈದ್ಯ ಹೆಂಡತಿನೂ ವೈದ್ಯಳು. ಆದರೆ ಅವರು ಹೆಂಡತಿಗೆ ಹೆಣ್ಣು ಹುಟ್ಟಿತು ಅನ್ನೋ ಕಾರಣಕ್ಕೆ ಅವಳಿ ಜವಳಿ 2 ಹೆಣ್ಣಾದವು ಅಂತ ಹೆಣ್ಣು ಮಗುವನ್ನು ತೆಗಿಬೇಕು ಅಂತ ತಿಳ್ಕೊಂಡು ಗಂಡ ಹಠ ಹಿಡಿದಾಗ ಹೆಂಡತಿ ಡೈವರ್ಸ್ ಕೊಟ್ಟು ಹೊರಗಾಗಿದ್ದಾಳೆ. ನಾನು ಹೆಣ್ಣು ಮಕ್ಕಳನ್ನು ಸಾಕ್ತೀನಿ ಅಂತ ತಿಳ್ಕೊಂಡು. ಇವತ್ತಿಗೂ ಇಷ್ಟೊಂದು ದೌರ್ಜನ್ಯ ನಾವು ಎಲ್ಲ ಕಡೆಗೂ ನೋಡ್ತಾ ಇದ್ದೀವಿ. ಹೆಣ್ಣು ಅನ್ನುವ ಭಾವನೆ ಇಂದಲೇ ತಾಯಿ ಮಗು ಯಾವಾಗ ಹುಟ್ಟುತ್ತದೋ ಅವಾಗ್ಲೇ ತಾಯಿ ಮುಖ ಬಾಡ್ತು ಅಂದ್ರೆ, ತಾಯಿ ಮನಸ್ಸಿನೊಳಗೆ ಭಾವನೆ ಬಂದ್ರೆ ಆ ಮಗು ತಾಯಿಯ ವೈರಿಯಾಗಿ ಬೀಳಕ್ಕೆ ಶುರು ಆಯ್ತದಂತ. ಅದಕ್ಕೆ ಇಷ್ಟೊಂದು ತಾತ್ಸಾರ ಭಾವನೆ, ತನ್ನ ಬಗ್ಗೆ ತನಗೆ ಜುಗುಪ್ಸಾ ಭಾವನೆ ಬರ್ತದೆ ಮಗುವಿಗೆ ಅಂದರೆ, ಇಲ್ಲ ನನ್ನ ಮಗು ನನಗೆ ಸ್ವೀಕಾರ ಮಾಡಿಲ್ಲ. ಜಗತ್ತಿನ ಜನ ಎಲ್ಲ ತಿರಸ್ಕಾರ ಮಾಡಿದ್ರೆ ಚಿಂತೆ ಇಲ್ಲ, ಹಡೆದ ತಾಯಿ ಮಾತ್ರ ಎಂದೂ ಮಗುವಿನ ಬಗ್ಗೆ ತಿರಸ್ಕಾರದ ಭಾವನೆ, ಅಯ್ಯೋ ಹೆಣ್ಣುಟ್ತಾ ಅಂತ ಎಂದೂ ಕೂಡ ನಿಟ್ಟುಸಿರು ಬಿಡಬಾರ್ದು. ಈ ಕಾಲದಲ್ಲಿ ಎಲ್ಲಕ್ಕಿಂತಲೂ 2 ಮನೆ ಬೆಳಗ್ತಕ್ಕಂತಹ, ನೀವು ನೋಡ್ರಿ ಇವತ್ತು ಭಾಳ ಸುಖಿಗಳು ಯಾರದಾರಂದ್ರೆ ಹೆಣ್ಮಕ್ಳಿದವರೇ ಅದಾರೆ. ನಿಜವಾಗಿಯೂ ನೋಡ್ಕೊಂಡ್ರಿ, ಹೆಣ್ಣು ಹೆತ್ತ ತಂದೆ ತಾಯಿಗಳು ಆರಾಮಾಗದಾರ. ಹಂಗೆ ನೋಡಿದ್ರು ಗಂಡು ಮಕ್ಕಳು ಹೆತ್ತೋರು ತಾಯಿ ತಂದೆಗೆ ಭಾಳ ಅಂಜಿಕೆ ಅದು. ಅದೇನಿಲ್ಲ ಹೇಳ್ರಿ, ಏನು ಅಂಜಿಕೆ ಅದ? ಮದುವೆ ನೆಂಟಸ್ಥಾನ ಆಗತನ ಓಡಾಡಿ ಮಾಡ್ತಾರೆ. ನೆಂಟಸ್ಥಾನ ಆಯ್ತಿಲ್ಲೋ ಶುರು ಆಯ್ತದ, ಹೆಂಗಳನೋ ಏನೋ ನನಗೆ ಹೆಂಗೆ ನೋಡ್ಕೊತಾಳೋಮಲ್ಲ, ಅವನಿಗೆ ಹೆಂಗಾರು ನೋಡ್ಕೊಲಿ, ನನಗೆ ಹೆಂಗೆ ನೋಡ್ಕೊತಾಳೋ ಏನೋ, ನಮ್ಗೆ ಹೆಂಗೆ ದೂರ ಮಾಡ್ತಾಳೋ ಸಮೀಪ ಇರ್ತಾಳೋ, ದೂರ ಮಾಡ್ತಾಳೋ ಪ್ರತಿ ತಂದೆ ತಾಯಿಗಳು ಗಂಡು ಹೆತ್ತೋರು ಅದಾರ. ಆದ್ರೆ ಹೆಣ್ಣು ಹೆತ್ತೋರು ಹಂಗಲ್ಲ, ಮನೆಗೆ ಒಬ್ಬ ಮಗ ಬಂದಂಗ್ರಿ, ಭಾಳ ಆರಾಮದಾರ ಹೆಣ್ಣು ಎತ್ತಿರ್ತಕ್ಕಂಥವ್ರು. ಎಲ್ಲ ಕಡೆಯೂ ಈ ಹೆಣ್ಣು ಮಕ್ಕಳಲ್ಲಿ ಇಷ್ಟೊಂದು ಶಕ್ತಿ ಅದ, ಆಕೆ 2 ಕಡೆ ನಿಭಾಯಿಸ್ತಾಳು. 2 ಕಡೆ ನಿಭಾಯಿಸ್ತಕ್ಕಂಥ ಶಕ್ತಿ ಆಕೆಗೆ ಅದ. ಅದಕ್ಕೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಂದ್ರೆ ಆಕೆಗೆ ಗಂಡು ಮಕ್ಕಳಿಗೆ ಎಷ್ಟು ಕೊಡ್ತೀರೋ ಮಹತ್ವ ಅಷ್ಟೇ ಕೊಟ್ಟು ನೀವು ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಂದರಲ್ಲಿ ಕೊಡ್ತೀವಿ. ಈಗಲೂ ಭಾಳ ಅನಿವಾರ್ಯ ಅಂತ, ಆದರೂ ಒಂದು ನಿಟ್ಟುಸಿರು ಬಿಡ್ತಾನೇ ಇರ್ತೀವಿ. ಇದು ಹೋಗೋದದ ರೀ, ಮತ್ತು ಇಟ್ಟು ಕಲಿಸ್ಬೇಕು, ಮತ್ತು ಅಟ್ಟು ಕೊಡಬೇಕು. ಮತ್ತು ಒಂದು ಕೆಲಸ ಮಾಡ್ರಿ ನೀವು ಗಂಡು ಹೆತ್ತವ್ರೊಂದು, ಏನು ಕೆಲಸ ಮಾಡಬೇಕು ಅಂದರೆ, ಈ ಹೆಣ್ಣು ಹೆತ್ತವರ ನಿಟ್ಟುಸಿರು ಕಡಿಮೆ ಆಗಬೇಕು, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಗೌರವ ಸಿಗಬೇಕು ಅಂದ್ರೆ ಗಂಡು ಹೆತ್ತ ತಂದೆ ತಾಯಿಗಳು ಒಂದು ಕಾರ್ಯ ಮಾಡಬೇಕು, ಒಂದು ಸಂಕಲ್ಪ ಮಾಡಬೇಕು. ಏನಂದ್ರೆ, ನನ್ನ ಮಗನಿಗೆ ತನ್ನ ರಟ್ಟೆಯ ಮೇಲೆ ದುಡಿದು ಬದುಕ್ತಕ್ಕಂತಹದ್ದನ್ನು ನಾನು ಬಯಸ್ತೀನಿ ಹೊರತಾಗಿ ಇನ್ನೊಬ್ಬರಿಂದ ಬಂದಿರತಕ್ಕಂಥ ಧನದ ಮೇಲೆ ಬದುಕ್ತಕ್ಕಂಥ ಹೇಡಿಯನ್ನಾಗಿ ಮಾಡೋದಿಲ್ಲ. ಇದು ನನ್ನ ಪ್ರತಿಜ್ಞೆ ಅಂತ ಗಂಡು ಹೆತ್ತ ತಾಯಂದರು ಮಾಡ್ಬೇಕು. ಎಲ್ಲರೂ ಮಾಡ್ತೀರಿಲ್ಲ? ಒಬ್ಬರು ಚಪ್ಪಾಳೆ ಬರಲ್ಲ, ಬರ್ತಾವ ಬರಲ್ಲ? ಹಾಕ್ರಿ ಜೋರಾಗಿ ಚಪ್ಪಾಳೆ ಹಾಕಿ ಹಂಗೆ ಪ್ರತಿಜ್ಞೆ ಮಾಡ್ರಿ. ಯಾಕೆ ನಿಮ್ಮ ಮಕ್ಕಳು ಎಂಜಲದಾಗ ಬದುಕಬೇಕೇನು? ನಿಮ್ಮ ಮಕ್ಕಳು ಎಂಜಲು ತಿಂದು ಬದುಕಬೇಕಂತ ನೀವು ಬಯಸ್ತೀರೇನು ಎಂದಾದ್ರು? ಇಲ್ಲ, ಸ್ವಂತ ದುಡಿದು ಬಿಸಿ ಬಿಸಿ ಊಟ ಮಾಡಬೇಕು, ನಿಮಗೂ ಉಣಿಸ್ಬೇಕು, ಎಲ್ಲರಿಗೂ ಉಣಿಸ್ಬೇಕು. ಇನ್ನೊಬ್ಬ ಹೆಣ್ಣು ಮಗಳ ಮೇಲೆ ಬಂದಿರತಕ್ಕಂತಹ ಧನ ನಾವು ಭಾಳ ಸಲ ವಿಚಾರ ಮಾಡೀವಿ, ಅದು ಹಳಸಿದನ್ನ ತಂಗಳನ್ನೂ ಅಲ್ಲ. ಅದಕ್ಕಾಗಿ ಎಂದೂ ಕೂಡ ಪರಧನ, ಅದು ಸ್ತ್ರೀ ಧನ ಅನ್ನೋದೇನದ ಅದರಂತಹ ಅಪಾಯಕಾರಿಯಾಗಿರ್ತಕ್ಕಂಥ ಕನಿಷ್ಠವಾದ ಧನ ಯಾವುದೂ ಇಲ್ಲ. ಅದು ದಯವಿಟ್ಟು ತಾಯಂದರೆ ನಿಮ್ಮ ಮಕ್ಕಳಿಗೆ ಬಾಜಾರದಲ್ಲಿ ಮಾರಾಟಕ್ಕೆ ಇಡಬೇಡ್ರಿ, ಇಷ್ಟದ ರೇಟ್ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅವ್ರು ಏನು ಸಂತೋಷವಾಗಿ ಕೊಡ್ತಾರೋ, ಇದನ್ನು ಭಾಳ ಡೇಂಜರ್ ಅದು. ಈಗ ಹಂಗೆ ನಡೆದವೆಲ್ಲ, ಸಂತೋಷವಾಗಿ ಅದನೋ ಇಲ್ಲೋ ಗೊತ್ತಿಲ್ಲ, ಆದರೂ ಎಲ್ಲ ಮುಗುಮದೊಳಗೆ ಯಾರಿಗೂ ಹೇಳೋದಿಲ್ಲ ಕೇಳೋದಿಲ್ಲ, ಆದರೂ ಮಾತ್ರ ಹಿಂಡೋ ಕೆಲಸ ಬಿಡೋದಿಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಅದು ಎಲ್ಲಕ್ಕಿಂತಲೂ ಬಸವ ಧರ್ಮೀಯರಿಗೆ, ಲಿಂಗವಂತರಿಗೆ ಕಾಯಕವೇ ಶ್ರೇಷ್ಠ, ಕಾಯಕದಿಂದ ಬಂದುದನ್ನಲ್ಲದೆ ಅದು ಪರಧನ ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರತಿಜ್ಞಾಧಾರಿಗಳಾಗಿರ್ತಕ್ಕಂಥ ಲಿಂಗಾಯತರಲ್ಲಿ ವರದಕ್ಷಿಣೆ ಅಂತಕ್ಕಂಥದ್ದು ಎಲ್ಲಿವರೆಗೆ ಹೋಗೋದಿಲ್ಲ. ನಾವು ಎಷ್ಟು ಪೂಜಾ ಮಾಡಲಿ, ಎಷ್ಟು ವಚನ ಓದಲಿ, ಅದು ವ್ಯರ್ಥದ. ಇನ್ನೊಬ್ಬರ ಕಡೆಗೆ ಕಣ್ಣೆತ್ತಿ ದಯವಿಟ್ಟು ನೋಡಬಾರ್ದು. ಅಂದಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಗೌರವ ಸಿಗಲಿಕ್ಕೆ ಸಾಧ್ಯ ಅದ. ಹೆಣ್ಣು ಹೆತ್ತ ತಂದೆ ತಾಯಿಗಳು ಸುಖವಾಗಿ ಎಷ್ಟು ಹೆಣ್ಣು ಹುಟ್ಲಿ ಬಿಡು ಅಂತ ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಅವರೆಲ್ಲರೂ ಓದಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ, ಮುಂದೆ ಮತ್ತೆ ಎಷ್ಟೋ ಮಾಡಬೇಕಲ್ಲ. ಭಾಳ ಒಂದು ಸಲ ನಮ್ಮ ಮನಸ್ಸಾಕ್ಷಿಯರ ಒಪ್ತದ ವಿಚಾರ ಮಾಡ್ರಿ ನೀವು. ಹುಡುಗಿನೂ ಡಾಕ್ಟ್ರ್ ಓದಿರ್ತಾಳೆ, ಹುಡುಗನೂ ಡಾಕ್ಟ್ರ್ ಓದಿರ್ತಾನೆ. ಅಷ್ಟೆಲ್ಲ ಓದಿದಾಗಲೂ ಹುಡುಗಿನೂ ಇಂಜಿನಿಯರ್ ಓದಿರ್ತಾಳೆ, ಹುಡುಗನೂ ಇಂಜಿನಿಯರ್ ಓದ್ತಾನೆ. ಅವ್ರ ತಂದೆ ತಾಯಿ ಅಷ್ಟೇ ಖರ್ಚು ಮಾಡ್ತಾರೆ, ಇವ್ರ ತಂದೆ ತಾಯಿ ನೀವು ಅಷ್ಟೇ ಖರ್ಚು ಮಾಡಿರ್ತೀರಿ. ಆಮೇಲೆ ಆಕಿನ ಬಂದ ಬಳಿಕ ಆಕಿನ ಗಳಿಕೆ ಎಲ್ಲ ನಿಮ್ಮ ಮನೆಗೆ ಇರ್ತದೇನಿಲ್ಲ. ಆದರೂ ಕೂಡ ಮತ್ತಿನ್ನ ತೊಗೊಂಡು ಬಾರದು ಯಾವ ನ್ಯಾಯ ಅದ ಹೇಳ್ರಿ? ಅದನ್ನ
ಈಗ ನಮ್ಗೆ ಆ ಧೈರ್ಯ ಇಲ್ಲ. ಹೆಣ್ಣು ಮಕ್ಕಳು ಹೆಣ್ಣು ಎತ್ತವರು ವರದಕ್ಷಿಣೆ ಕೊಡಲ್ಲ ಅಂತ ಹೇಳಬೇಡ್ರಿ ಅನ್ನೋ ಧೈರ್ಯ ನಮಗಿಲ್ಲ. ಯಾಕಂದ್ರೆ ಅವ್ರು ಹಿಂದೆ ಬೀಳಕ್ಕೆ ಶುರು ಮಾಡ್ತಾರೆ. ಅಂಥವ್ರು ಎಷ್ಟೋ ಜನ ಪ್ರತಿಜ್ಞೆ ಮಾಡಿದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆದರೆ ಇವತ್ತು ಗಂಡು ಹೆತ್ತವರು ಪ್ರತಿಜ್ಞೆ ಮಾಡ್ತಕ್ಕಂಥ ಅಗತ್ಯದ. ಗಂಡು ಹೆತ್ತ, ಅದರಲ್ಲಿ ವಿಶೇಷವಾಗಿ ತಾಯಂದಿರು, ನೀವು ನಿಮ್ಮ ಮಕ್ಕಳಿಗೆ ಸ್ವಂತ ಬಲದ ಮೇಲೆ ಬದುಕಲಿಕ್ಕೆ ಕಲಿಸ್ಬೇಕು ಅಂತ ಒಂದು ಹೆಣ್ಣು ಹುಟ್ಟಿದಾಗ ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿಯೂ ಅದ. ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳು ಅಂದರೆ ಕನಿಷ್ಠವಾಗಿ ಕಾಣ್ತಕ್ಕಂಥದ್ದು ಇದೊಂದು ವರದಕ್ಷಿಣೆಯ ಪಿಡುಗಿನಿಂದ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಿಕೊಂಡು ದೇವ ಭಕ್ತರಾಗಿರ್ತಕ್ಕಂಥವ್ರು, ಬಸವ ಭಕ್ತರಾಗಿರ್ತಕ್ಕಂಥವ್ರು ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು ನಾವು ಮಾಡಿದ್ವಿ. ನಮ್ಗೆ ಎಷ್ಟೋ ಸಲ ಅಂತಿರ್ತಾರೆ ಜನ, ಅಕ್ಕವ್ರೆ ನೀವು ಇಷ್ಟು ಮದುವೆಗೆ ಹೋಗ್ತೀರಿ, ನೀವು ಒಂದು ಪ್ರತಿಜ್ಞೆ ಮಾಡ್ರಂತಾರವ್ರು. ಏನು ಪ್ರತಿಜ್ಞೆ? ಯಾರು ವರದಕ್ಷಿಣೆ ತಗೊಳ್ಳಲ್ಲ ಅವ್ರ ಮದುವೆಗೆ ಹೋಗ್ತೀನಂತ ಮಾಡ್ರಿ ಅಂತ ಹೇಳ್ತಾರೆ. ನಾನಂದು ಇದು ಒಂದು ಮಗ್ಗಲದ, ಆದ್ರೆ ಹಂಗೆ ಮಾಡಿದೀವಿ ಅಂದ್ರೆ ಮತ್ತೆ ಪೂಜಾರಿ ಪುರೋಹಿತರಿಗೇನೆ ಅವ್ರು ಬೆಳೆಸ್ತಾರೆ. ಇದಂತೂ ಅವ್ರಿಗೆ ಬಿಡಕ್ಕೆ ಆಗ್ತಾಯಿಲ್ಲ. ಒಳಗೆ ಹೋಗಲ್ದೇ ಹೆಂಗೆ ತಿದ್ದಕ್ಕಾಗ್ತದೆ. ಅದಕ್ಕಾಗಿ ಒಳಗೆ ಹೋಗಾದರೂ ನಮಗೂ ಹಂಗೆ ಅನ್ನಿಸ್ತದೆ, ಭಾಳ ಸಲ ಅನ್ನಿಸ್ತದೆ. ಎಲ್ಲ ಮಾಡೋದು, ಏನು ಮಾಡೋದು ಎಲ್ಲನೇ ಹಂಗೆ ಮಾಡೋದು. ಮತ್ತು ಬರೀ ಇಷ್ಟು ಹೂ ಹಾಕಿ ಅಕ್ಷತೆ ಹಾಕಲ್ದಂಗೆ, ಈ ಜೋಳ ಅಕ್ಕಿ ಹಾಕಲ್ದಂಗೆ ಹೂ ಹಾಕಿದೀವಿ ಅಂದ್ರೆ ಸಾಕು, ಬಸವ ತತ್ವದ ಮದುವೆ ಅದ ಅಂತ ಅಂದ್ಕೊಂಡ್ರೆ ಅದು ಅನ್ಯಾಯ ಆಗ್ತದೆ. ಅದು ನಾವು ಗುರುವಿಗೆ ಮಾಡುವ ದ್ರೋಹ ಆಗ್ತದೆ. ಪ್ರತಿಯೊಂದು ನಮ್ಮ ನಡೆ ನುಡಿ ಎಲ್ಲದರಲ್ಲಿಯೂ ಬರಬೇಕು. ಗುರು ಬಸವಣ್ಣನವರು ಹೇಳಿರ್ತಕ್ಕಂಥ ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ ಇವು ನಮ್ಮೊಳಗೆ ಬರಬೇಕು. ದಯೆ, ಕರುಣೆ, ಪ್ರೀತಿ ನಮ್ಮೊಳಗೆ ಬರದೇ ಇದ್ರೆ ನಾವು ವಚನ ಓದಿದ್ರೇನು, ಲಿಂಗ ಪೂಜೆ ಮಾಡಿದ್ರೇನು, ಬಸವ ಬಸವ ಅಂತ ಜಪ ಮಾಡಿದ್ರು ಅದಕ್ಕೆ ಕೌಡಿ ಕಿಮ್ಮತ್ತು ಕೂಡ ಇರೋದಿಲ್ಲ. ಅದಕ್ಕೇನೆ ಆ ಮಹಾದೇವಿ ಹುಟ್ಟಿದಾಗ ಅವರ ತಂದೆ ತಾಯಿಗಳು ಹೆಂಗೆ ಸಂತೋಷಪಟ್ಟರು, ಅದೇ ರೀತಿ ಜಗದ ತಂದೆ ತಾಯಿಗಳು ಕೂಡ, ಹೆಣ್ಣೆತ್ತ ತಂದೆ ತಾಯಿಗಳು ಖುಷಿ ಬಿಡುವಂಗ ಆಗ್ತಕ್ಕಂಥ ಒಂದು ರಾಜ್ಯ ಇವತ್ತು ನಮ್ಮ ದೇಶ ನಿರ್ಮಾಣ ಆಗ್ತಕ್ಕಂಥ ಅಗತ್ಯದ. ಮಹಾದೇವಿ ತಾಯಿ ಬೆಳೀತಾನೆ ಮಹಾದೇವಿ ಈ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತೀವಲ್ಲ, ಹಾಗೆ ಬೆಳೀತಾ ಹೋದಳು. ಆಕೆಯ ಆಟ, ಊಟ, ಓಟ, ನೋಟ, ಕೂಟ ಎಲ್ಲದರಲ್ಲಿಯೂ ಕೂಡ ವ್ಯತ್ಯಾಸ ಇತ್ತು ಇತರ ಮಕ್ಕಳಿಗಿಂತಲೂ. ಆಕೆ ಆಟ ಆಡುವಾಗಲೂ ಕೂಡ ನಮ್ಮ ಮಕ್ಕಳಂಗೆ ಆಟ ಆಡ್ತಿರ್ಲಿಲ್ಲ. ನಮ್ಮ ಮಕ್ಕಳೇನು ಆಟ ಆಡ್ತಾರೆ? ಈಗ ಆಟನೇ ಆಡಲ್ಲ ಹೋಗ್ಬಿಟ್ರು ಹುಡುಗರು. ಎಲ್ಲ ಆಟ ಆಡೋಕೆ ಪುರ್ಸೊತ್ತದವ್ರಿಗೆ ಬಂದು ಕೂಡಲೇ ಕೆಳಗೆ ಮುಖ ಹಾಕಿ ಹೋಮ್ವರ್ಕ್ ಮಾಡಿದ್ರೇನೋ, ಟಿ ವಿ ನೋಡಿದ್ರೇನೋ, ಅದ್ರಾಗ ಇನ್ನೊಂದಿಷ್ಟು ಗೇಮ್ ನೋಡಿದ್ರೇನೋ, ಬಟನ್ ಒತ್ತಿ ಅವರು ಸ್ವತಃ ಕೈಕಾಲು ಅಳ್ಳಾಡಿಸಿ ಏನು ಆಟ ಆಡಂಗಿಲ್ಲ. ಆಟ ಆಡುವ ಒಂದು ವಾತಾವರಣನೇ ಮಕ್ಕಳಿಗಿಲ್ಲ. ಆಟ ಆಡ್ತಾ ಕುಂತ್ರಂದ್ರೆ ನಾವು ಎದೆ ಹೊಡಕ್ಕೆ ಶುರು ಮಾಡ್ತೀವಿ, ನಾಳೆ ಮತ್ತೆ ಟೆಸ್ಟ್ನ ನಂಬರ್ ಕಡಿಮೆ ತೊಗೋತಾನೇನೋ ಅಂತ. ಒಂದು ವಿಚಾರ ಮಾಡಿರಿ, ಟೆಸ್ಟ್ನ ನಂಬರು ಈಗಿಲ್ಲ, ಇನ್ನೊಂದು 4ನೇ 5ನೇ 6ನೇ ಹೈಸ್ಕೂಲ್ ಆದಮೇಲೆ ಮತ್ತೂ ಪರಿವರ್ತನೆ, ಅವನು ಬದಲಾವಣೆ ಆಗ್ಬೋದು. ಆದ್ರೆ ಅವನ ದೈಹಿಕ ಬದಲಾವಣೆಗಳದಾವಲ್ಲ, ಇವು ಹೀಗೆ ಆಗ್ತಾವೇನಾದ್ರು ಆಗಲಿಲ್ಲ ಅಂದ್ರೆ ಲಿಲಿಪುಟ್ಸ್ ಆಗ್ಬಿಡ್ತಾರೆ ಅವ್ರು. ಕೈ ಕಾಲುಗಳೆಲ್ಲ ಸಣ್ಣ 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 ಸಣ್ಣ, ಆಮೇಲೆ ಏನು ಮಾಡೋಕ್ಕೂ ಬರೋಂಗಿಲ್ಲ ಅವ್ರಿಗೆ. ಅದಕ್ಕಾಗಿ ಆ ಒತ್ತಡ ಅಷ್ಟು ಹಾಕ್ಲಾರ್ದೇ ಮಕ್ಕಳಿಗೂ ಕೂಡ ಸ್ವಲ್ಪ ಆಟ ಪಾಠ. ನೀವು ನಮ್ಮ ಶಿಬಿರಕ್ಕೆ ಬಂದ ಹುಡುಗರಿ ನೋಡಬೇಕಾಗಿತ್ತು. ಅವ್ರು ಹೇಳ್ತಿದ್ರು, ಹೈದರಾಬಾದ್ ಒಂದಿಬ್ಬರು ಹುಡುಗರು ಬಂದಿದ್ರು, ಅಕ್ಕರೆ ಶಿಬಿರದಾಗ ನೀವು ಆಟಕ್ಕೆ ಬಿಡ್ತೀನಂದ್ರೆ ಬರ್ತೀವಂತೀವಿ. ಯಾಕಂದ್ರೆ ನಮ್ಮ ಶಾಲೆಗೂ ಆಟಕ್ಕೆ ಬಿಡೋಂಗಿಲ್ಲ, ಸ್ಕೂಲ್ನೊಳಗೆ ಗೇಮ್ ಕ್ಲಾಸ್ ಎಲ್ಲನೂ ಅವ್ರು ಕ್ಲಾಸೇ ತೊಗೋತಾರೆ, ಆಟಕ್ಕೆ ಬಿಡೋಂಗಿಲ್ಲ. PT ಕ್ಲಾಸೇ ಇರ್ತದೆ, ಆಟದ ಕ್ಲಾಸೇ ಇರ್ತದೆ. ಆಟ ಅನ್ನೋದೇ ಮರ್ತೋಗ್ಯಾರ ಈಗ. ಅದಕ್ಕೆ ಬರ್ತಾ 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 ಎಲ್ಲ ಗಿಡ್ರ ಸೊರಗಿದ ಕೃಷಿ ಆಗಿರ್ತಕ್ಕಂಥ ಶರೀರದ ಮಕ್ಕಳೇ ಇವತ್ತು ನಮ್ಗೆ ಕಾಣ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ದಿನದಾಗ ಒಂದು ಸ್ವಲ್ಪ ಥರ ಆಟ ಆಡೋಕೆ ಬಿಡಬೇಕು. ಆ ಆಟ ಆಡೋದ್ರೊಳಗೂ ಭಾಳ ಅವ್ರ ಕೌಶಲ್ಯಗಳು ಬೆಳೀತಾವೆ. ಆಟ ಆಡೋದ್ರಾಗೂ ನಮ್ಮ ಮಕ್ಕಳು ಆಟ ಆಡ್ತಿದ್ರು. ಹೆಂಗೆ ಆಟ ಆಡ್ತಿದ್ರು ಹೇಳ್ರಿ? ನಮ್ಮ ಮಕ್ಕಳೇ ನಾವು ನೀವು ಆಟೆ, ನಮ್ಮ ಮಕ್ಕಳು ಆಡಂಗಿಲ್ಲ. ನಾವು ನೀವು ಆಡ್ತಿದ್ವಿ. ಹೆಂಗೆ ಆಡ್ತಿದ್ವಿ? ಏನು ಆಯ್ತಿದ್ವಿ? ಭಾಳ ಚಂದ ಆಡ್ತಿದ್ದೆವು, ಹೌದಿಲ್ಲ? ಏನು ನೋಡ್ತಿದ್ದೇವೆ ಅದೇ ಆಡ್ತಿದ್ವಿ. ಏನು ನೋಡ್ತಿದ್ದೇವೆ ಮನೆಗೆ? ಅವ್ವ ಅಪ್ಪು ನೋಡ್ತಿದ್ವಿ. ನಾವು ಏನಾಗ್ತಿದ್ವಿ? ಅವ್ವ ಅಪ್ಪನೇ ಆಗೋದು. ಅವ್ರು ಒಂದು ವೇಳೆ ಜಗಳ ಆಡೋರಿದ್ರೆ ನಾವು ಜಗಳ ಆಡೋದು, ಹೊಡೆಯೋದು, ಹೌದಿಲ್ಲ? ಮತ್ತು ಅದ್ರೊಳಗೆ ಮಕ್ಕಳಿಗೆ ಗೊಂಬೆ ಹುಟ್ಟಿಸೋದು, ಒಂದು ಎಲೆ ತರೋದು, ಹೋಳಿಗೆ ಮಾಡೋದು ಮಾಡ್ತಿದ್ರಿಲ್ಲ? ನೀವು ನಿಮಗೆ ಮುಂದೆ ಹೇಳ್ಬೋದು, ಇನ್ನು ಮುನ್ನೋರಿಗೆ ಹೇಳೋಕ್ಕಾಗಲ್ಲ, ಇವು ಮಾಡಲ್ಲ ಅವ್ರು. ನಾವು ಹೋಳಿಗೆ ಮಾಡ್ತಿದ್ವಿ. ಹೆಂಗೆ ಮಾಡ್ತಿದ್ರಿ? ಎಲೆ ಇಡೋದು, ಶೇಂಗಾ ಹೋಳು ಮಾಡೋದು, ಅದ್ರೊಳಗೆ ಬೆಲ್ಲ ಇಡೋದು, ಸುಮ್ಮನೆ ಹಿಂಗೆ ಮಾಡ್ದಂಗೆ ಮಾಡೋದು, ಮತ್ತೊಂದಿಟ್ಟು ಹಲಗಿ ತೊಗೊಳೋದು, ಬಾಜಾ ಬರ್ಸೋದು, ಬೀಗ್ರಿಗೆ ಕರೆಯೋದು, ಬಾ ಗೊಂಬೆ ಮದಿ ಮಾಡೋದು, ಭತ್ತ ಮುಣದು ಹೋಗೋದು, ಏನೇನು ಸಂಸಾರದ ನಡೀತಾವ ಅವೆಲ್ಲವೂ ಕೂಡ ಆಟದೊಳಗಾಗ್ತವೆ. ಆಮೇಲೆ ಆಟ ಆಡಿದ ಮೇಲೆ ಅವು ಕರೆದಳು ಅಂದ್ರೆ ಎಲ್ಲೇದಲ್ಲೇ ಬಿಟ್ಟು ಆಟ ಗೊಟ್ಟಾಳೆ ಮಾಡಿ ಹೋಗ್ಬಿಡ. ಸುಮ್ಮನೆ ಹೋಗ್ತಿದ್ದಿಲ್ಲ. ಮತ್ತು ಹಾಗೆ ಇದ್ರೆ ಚಲೋ ಇರ್ತದೆ, ಇನ್ನೊಬ್ಬಂದು ಆಡೋಣ ನಂಗೂ ಇರೋಂಗಿಲ್ಲ. ಎಷ್ಟು ತಾತ್ಕಾಲಿಕವಾಗಿ ಇರ್ತಾರೋ ಮಕ್ಕಳು, ಅಷ್ಟೇ ಖುಷಿಯಾಗಿರ್ತಾರೆ ಅವರು. ನಾಳೆ ಮತ್ತಿದು ಇರ್ಲಿ ಅನ್ನಂಗಿಲ್ಲ. ಅವ್ರು ಕಟ್ಟಿದ ಗೂಡು ಗೀಡು ಯಾವುದೂ ಇಡಂಗಿಲ್ಲ. ಅವ್ರು ಏನು ಮಾಡ್ತಾರೆ? ಕರೆದ ಕೂಡಲೇ ಹೆಂಗೆ ಮಾಡೋ ಆಟ ಗೊಟ್ಟಾಳೆ ಅಂತ ನಡೆದು ಹಾಗೆ ಆಟ ಗೊಟ್ಟಾಳೆ ಮಾಡೋದು ಹೋಗೋದು. ಅದಕ್ಕೆ ಜೀವನದ ಮಕ್ಕಳಿದ್ದಾಗ ಹೆಂಗಿದ್ದೀವೋ ಕೊನೆಗೆ ಹೋಗಾಗ ನಾವು ಆಟ ಗೊಟ್ಟಾಳೆನೇ ಇರ್ತದೆ. ಆದ್ರೆ ನಮ್ಗೆ ಅವಾಗ ಆಟ ಗೊಟ್ಟಾಳೆ ಮಾಡೋಕ್ಕಾಗಲ್ಲ. ಇದೆಲ್ಲ ಹೆಂಗೆ ಬಿಟ್ಟು ಹೋಗ್ಬೇಕು? ನೋಡೋದು ಅಳೋದು, ನೋಡೋದು
ಮಕ್ಕಳಿದ್ದಂಗೆ ಇರ್ಬೇಕು ರೀ, ಭಾಳ ಚಂದ ಇರ್ತದೆ ಆಟ ಆಡೋದು. ಆದರೆ ಇಲ್ಲಿ ಮಹಾದೇವಿ ಹಂಗೆ ಆಟ ಆಡ್ತಿರ್ಲಿಲ್ಲ. ಏನು ಆಟ ಆಡ್ತಿದ್ದಳಕ್ಕಿ, ಎಲ್ಲರೂ ಹಿಂಗೆ ಗಂಡ ಹೆಂಡತಿ ಆಗಾಡೋದು, ಅಪ್ಪ ಅವ್ವ ಆಗಾಡೋದು, ಹೀಗೆಲ್ಲ ಆಟ ಆಡಿದ್ರೆ ಮಹಾದೇವಿ ಆಟ ಆಡ್ತಕ್ಕಂಥದ್ದು ಏನಿತ್ತಂತೆ, ಸಣ್ಣವಳಾಗಿದ್ದಾಗ ಆಕೆ ಸುಮ್ಮ ಗಿಡದ ಕೆಳಗೆ ಕೂಡೋದು, ಪಾರ್ವತಿ ಆಟ ಆಡೋಣ ಬರ್ರಿ ಅಂತಿದ್ದಳಂತೆ. ಪಾರ್ವತಿ ಆಟ ಅಂದ್ರೆ ದೇವ್ರಿಗೆ ಶಿವನಿಗೆ ಒಲಿಸುವ ತಪಸ್ವಿನಿಯ ಆಟ. ಯಾಕಂದರೆ ಆಕೆ ಆದ ಸನ್ಯಾಸಿನಿ ಅಲ್ಲ, ಆದ ವೈರಾಗ್ಯನಿಧಿ ಅಲ್ಲ, ಆಕೆ ಹುಟ್ಟಿದ ವೈರಾಗ್ಯನಿಧಿ ಅಂತ ಹೇಳ್ತಾರೆ. ಸಮ್ ಅಚೀವ್ ಸೇಂಟ್ಲಿನೆಸ್ ಇನ್ ಲೇಟರ್ ಲೈಫ್, ಸಮ್ ಆರ್ ಬಾರ್ನ್ ಸೇಂಟ್ಸ್ ಅಂತ. ಕೆಲವರು ಹುಟ್ಟುತ್ತಲೇ ಸಂತರಾಗಿರ್ತಾರೆ, ಇನ್ನು ಕೆಲವರು ಸಂತತ್ವವನ್ನು ಗಳಿಕೆ ಮಾಡ್ಕೊಂಡಿರ್ತಾರೆ. ಅಕ್ಕ ಮಹಾದೇವಿ ಹುಟ್ಟುತ್ತಲೇ ಸಂತತ್ವವನ್ನು ಗಳಿಕೆ ಮಾಡಿಕೊಂಡವಳಲ್ಲ, ಸಂತಳಾಗೆ ಹುಟ್ಟಿರ್ತಕ್ಕಂಥವಳು, ಮಹಾತ್ಮಳಾಗಿ ಹುಟ್ಟಿರ್ತಕ್ಕಂಥವಳು. ಅದಕ್ಕಾಗಿ ಆಕೆ ಅತ್ಯಂತ ಮುಕ್ತವಾಗಿ ತಂದೆ ತಾಯಿಗಳ ಒಂದು ಆರೈಕೆಯಲ್ಲಿ, ಪಾಲಕತ್ವದಲ್ಲಿ ಮುಕ್ತವಾಗಿ ಬೆಳೀತಾ ಇದ್ದಳು. ಹಾಗೆ ಮಕ್ಕಳಿಗೂ ಕೂಡ ನಾವು ಮೊದಲು ಅವರು ಪಡೆದು ಬಂದಿರತಕ್ಕಂಥ ಗುಣಗಳನ್ನು ಅವರು ಬೆಳೀಲಿಕ್ಕೆ ನಾವು ಅವಕಾಶ ಕೊಡಬೇಕು. ಯಾವಾಗಲೂ ನಾವು ಮಾತಾಡ್ತಿರ್ತೀವಿ, ಮಕ್ಕಳು ಜ್ಞಾನ ಪಡೆದು ಬಂದಿರ್ತಾರೆ, ಶಕ್ತಿ ಪಡೆದು ಬಂದಿರ್ತಾರೆ, ನಿರ್ಮಲ ಭಾವ ಪಡೆದು ಬಂದಿರ್ತಾರೆ, ಸಮತಾ ಭಾವ ಅವರಲ್ಲಿ ಇರ್ತದೆ. ಆ ಎಲ್ಲ ಭಾವಗಳನ್ನು ನಾವು ಬೆಳಿಲಿಕ್ಕೆ ಬಿಡೋದಿಲ್ಲ, ಅವುಗಳೆಲ್ಲ ಸಂಕುಚಿತ ಆಗಲಿಕ್ಕೆ ಪ್ರಾರಂಭ ಮಾಡ್ತವೆ. ಹಾಗೆ ಮಾಡಬಾರ್ದು. ಅದರಲ್ಲಿ ವಿಶೇಷವಾಗಿ ತಂದೆ ತಾಯಿಗಳು, ಅದರಲ್ಲಿ ತಾಯಿಯ ಪಾತ್ರ ಭಾಳ ಮಕ್ಕಳು ಬೆಳೆಸೋದ್ರಲ್ಲಿ ಭಾಳ ದೊಡ್ಡದದ. ಹೊಟ್ಟೆಯಲ್ಲಿದ್ದಾಗಷ್ಟೇ ಅಲ್ಲ, ಮಗು ನಿಮ್ಮನ್ನು ಬಿಟ್ಟು ಹೊರಗೆ ಹೋಗೋ ತನಕನೂ ಕೂಡ ಸಮಾಜದ ಗಾಳಿ ಬಡಿಯುವ ಮುನ್ನ ಆ ಮಗುವಿಗೆ ಸಂಸ್ಕೃತಿಯಲ್ಲಿ ಇಷ್ಟೊಂದು ಗಟ್ಟಿ ಮಾಡಬೇಕು ನಾವು ಅಂತ ಕೇಳಿದ್ರೆ, ಹೊರಗಿನ ಯಾವುದೇ ಸಮಾಜದ ದುಷ್ಟ ಗಾಳಿಗಳು, ದುಷ್ಟ ಶಕ್ತಿಗಳು ನಮ್ಮ ಮಗುವಿನ ಮನಸ್ಸನ್ನು ಅಟ್ಯಾಕ್ ಮಾಡಬಾರ್ದು. ಅಷ್ಟೊಂದು ಗಟ್ಟಿಯಾದ ಸಂಸ್ಕಾರ ತಾಯಿ ಕೊಡಬೇಕು. ಅದಕ್ಕೇನೆ ನಮ್ಮ ಕುವೆಂಪು ಹೇಳಿದ್ರಲ್ಲ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ತಾಯಿಯಿಂದ ಪಾಠ ಕಲಿತ ಮಕ್ಕಳು ಅವ್ರು ಎಂದೆಂದೂ ಕೂಡ ಜೀವನದಲ್ಲಿ ಅದನ್ನು ಮರೆಯೋದಿಲ್ಲ. ತಂದೆ ತಾಯಿಗಳಿಗೆ ನಾವು ಪುರುಸೊತ್ತಿಲ್ಲದಂಗೆ ಮಕ್ಕಳನ್ನು ಹೆಂಗೆಂಗೋ ಬೆಳೆಸಿದೀವಿ ಅಂತ ಕೇಳಿದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳು ಮತ್ತು ಜೊತೆಗೇನೆ ನಾವು ಹೀಗೆ ಮಾಡು ಮಗುವಿಗೆ ಹಿಂಗೆ ಮಾಡು ಅಂತ ಹೇಳೋದಕ್ಕಿಂತನೂ ನಾವೇನು ಮಾಡಬೇಕು, ಹಾಗೆ ಮಾಡಬೇಕು. ಮನೋವಿಜ್ಞಾನ ಏನು ಹೇಳ್ತದಂದರೆ, ಮಕ್ಕಳು ನಾವು ಹೇಳಿದಂತೆ ಮಾಡುವುದಿಲ್ಲ, ಮಕ್ಕಳು ನಾವು ಮಾಡಿದಂತೆ ಮಾಡುತ್ತಾರೆ. ನಾವು ಮನೆಗೆ ಬಂದವ್ರ ಜೊತೆಗೆ ಹೆಂಗೆ ಮಾತಾಡ್ತೀವಿ ಅವ್ರು ನೋಡ್ತಾರೆ. ಆಮೇಲೆ ಬಂದವ್ರಿಗೆ ಏನು ಹೇಳಿ ಕಳಿಸ್ತೀವಿ, ಸಾಮಾನು ಇಲ್ದ್ರ ಅದನ್ನು ಅವ್ರು ನೋಡ್ತಿರ್ತಾರೆ. ಹೌದೇನಿಲ್ಲ? ಮನೆಯಾಗ ಇಲ್ದಾಗ ಏನು ಹೇಳ್ತೀವಿ, ನಾವು ಭಾಳ ನಮ್ಗೆ ಗೊತ್ತಿಲ್ಲದೇ ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ. ಮೊನ್ನೆ ಒಬ್ಬ ಅಜ್ಜಿ ಕರ್ಕೊಂಬಂದಾಳು ಮೊಮ್ಮಗಳಿಗೆ ಕರ್ಕೊಂಡ್ಬಂದು ಹೇಳ್ತಾಳೆ, ನೋಡ್ರಿ ಅಕ್ಕರೆ ನನಗೆ ಸುಳ್ಳು ಹೇಳೋದಂದ್ರೆ ಆಗಲ್ದು. ಆದರೆ ಈ ಪೋರಿ ಸುಳ್ಳೇ ಹೇಳ್ತದೆ, ಯಾವಾಗ ನೋಡ್ರಿ ಸುಳ್ಳೇ ಹೇಳ್ತದೆ. ನಾನಂದೆ, ಯಾಕಮ್ಮ ಹಂಗೆ ಸುಳ್ಳು ಹೇಳ್ತಿ ಅಂದ್ರೆ, ನಮ್ಮ ಅಜ್ಜಿನೇ ಸುಳ್ಳು ಹೇಳ್ತಾರ್ರಿ ಅಂತದೆ. ಯಾಕ ಅಂತ ಕೇಳಿದ್ರೆ, ನಮ್ಮ ಮಮ್ಮಿ ತವ್ರ ಮನೆ ಕಡೆಯಿಂದ ಫೋನ್ ಬರೋಣನೆ ಫೋನ್ನ ಎತ್ತದ ಅಂದ್ರೆ ಇಲ್ಲಂತ ಹೇಳು ಅಂತ. ನಿಜವಾಗಿ ಮನೆನೇ ನನಗೆ ಬಂದವ್ರು, ನನಗೆ ಆಶ್ಚರ್ಯ. ಅವ್ರ ಅಜ್ಜಿ ಮುಖ ಪಾಪ ಇಷ್ಟೇ ಆಯ್ತು. ನಮ್ಮ ಮಮ್ಮಿ ಕಡೆಯಿಂದ ಫೋನ್ ಬಂತು, ನಮ್ಮ ತಾತದ ಮಾಡಿದ್ರಂದ್ರೆ ನಮ್ಮವ್ವ ಹೇಳ್ತಾಳಕಿ ಬೇಡ ಅಂತ ಹೇಳ್ತಾಳೆ, ಆಕಿನೇ ಸುಳ್ಳು ಹೇಳ್ತಾಳ ಅಂತ ಹೇಳ್ತಾಳೆ. ಮಕ್ಕಳು ಯಾವಾಗಲೂ ಅದಕ್ಕೆ ಓಪನ್ ಹಾರ್ಟ್ ಇರ್ತಾರ. ಅವ್ರು ಮುಂದೆ ನಮ್ಮ ಅಜ್ಜಿಗೆ ಅಪಮಾನ ಆಯ್ತದನೋ ಅದೇನು ಲೆಕ್ಕ ಇಲ್ಲಕಿ. ಆದ್ರೆ ಆಕಿ ತನಗೇನು ಅನ್ನಿಸ್ತದ ಅದು ಹೇಳ್ತಾಳೆ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಬೆಳೆಸ್ಬೇಕಾದ್ರೆ ನಾವು ಹೆಂಗೆ ಮಾಡ್ತೀವಿ, ನಾವೇನು ಅಂತೀವಿ, ಅದನ್ನು ಅವ್ರ ಮೇಲೆ ಪರಿಣಾಮ ಆಗ್ತಾನೇ ಹೋಗ್ತದೆ. ಅವರು ಅನುಕರಣಾಶೀಲರಿರ್ತಾರೆ. ಅನುಕರಣೆಯ ಗುಣ ಅವರಲ್ಲಿ ಬಹಳ ಪ್ರಬಲವಾಗಿರೋದ್ರಿಂದ ಲಿಂಗ ಪೂಜೆ ಮಾಡುವವರ ಮನೆಯಲ್ಲಿ ಮಕ್ಕಳು ಲಿಂಗನೇ ಆಗ್ತವೆ. ನಮ್ಮ ಎಲಿ ಅಕ್ಕವ್ರ ಮಗಳ ಮನೇಲಿ ಮನೆಗೆ ಹೋಗಿದ್ದೆ. ಅವ್ರ ಮಗಳು ಏನು ಆಟ ಆಡ್ತಿದ್ದಳು ಅಂದ್ರೆ, ಮನೆಗಿನ ಚೀಲ, ಲಿಂಗದ ಚೀಲ ಇರ್ತಾವಲ್ಲ, ಇವ್ರು ದೊಡ್ಡ ಚೀಲ, ಅವ್ರ ಅವ್ವನ ಚೀಲ ಕೊಳ್ಳ ಹಾಕೊಂಡು ಅದು ಮೇಲೆ ಹಾಕ್ಕೊಂಡು ಹೋಗ್ಬೇಕು. ಸ್ಕೂಲಿಗೆ ಹೋದ್ರೆ ಮೇಲೆ ಹಾಕ್ಕೊಂಡು ಹೋಗ್ಬೇಕು. ಆ ಲಿಂಗ ಇದು ಆಮೇಲೆ ಖಾಲಿ ಎಲ್ಲರ ಲಿಂಗ ನುಂಗ್ಯಾಳು ಅಂತ ಹಂಗೆ ಇಡ್ತಿದ್ದಳು. ಖಾಲಿ ಚೀಲ ಇಟ್ಟರೆ ನಾನೇ ಹೇಳ್ದಿಲ್ಲ, ಇನ್ನು ಹಂಗೆ ಇಡಬೇಡ, ಅದಕ್ಕೆ ಲಿಂಗ ಹಾಕಿ ಕಟ್ಟಿಬಿಡು, ಅದು ರೂಢಿ ಆಗಲಿ ಮಗುವಿಗೆ ಹಂಗೇನೆ ಅಂತ. ಅದು ನಾವು ಏನು ಮಾಡ್ತೀವಲ್ಲ, ಎಲ್ಲರೂ ಲಿಂಗ ಪೂಜೆ ಮಾಡೋದು, ಎಲ್ಲರೂ ಚೀಲದಾಗೆ ಲಿಂಗ ಹಾಕೊಂಬೋದು ನೋಡಿ, ಅದು ಖಾಲಿ ಚೀಲ ತೊಗೊಳೋದು. ಅದು ಎಂಥ ಡ್ರೆಸ್ ಯಾಕೆ ಹಾಕೊಳ್ಳಲಕ್ಕಿ, ಆ ಡ್ರೆಸ್ ಮೇಲೆ ಅದು ಲಿಂಗದ ಚೀಲ ಹಾಕೊಂಡು ಓಡಾಡಕ್ಕೆ ಖಾಲಿ ಸಣ್ಣಕ್ಕೆ ಬಹುಶಃ 2-2.5 ವರ್ಷ ಇರಬೇಕಾಕಿ. ಅದಕ್ಕೆ ನಾವು ಮನೆಯಲ್ಲಿ ಏನು ಮಾಡ್ತೀವೋ ಅದೆಲ್ಲವೂ ಕೂಡ ಮಕ್ಕಳು ನಮಗೆ ಅನುಕರಣೆ ಮಾಡ್ತಾ ಇರ್ತಾರೆ. ಲಿಂಗ ಪೂಜೆ ಮಾಡೋರ ಮನೆಯಲ್ಲಿ ಲಿಂಗ ಪೂಜೆ ಮಾಡ್ತಾ ಇರ್ತಾರೆ. ಎಂದಿಲ್ಲದ ಲಿಂಗ ಪೂಜೆ ಮಾಡ್ಲಾರ್ದವ್ರ ಮನ್ಯಾಗ ಯಾರು ಬಂದು ಲಿಂಗ ಪೂಜೆ ಮಾಡ್ಕೊಳತ್ರ ಅವು ಇರ್ತಾವಲ್ಲ, ಅವು ಲಿಂಗನ ತೊಗೊಂಡು ಓಡ್ತಾವೆ. ಗೊತ್ತೇ ಇರಲ್ಲ ಅವ್ರಿಗೆ, ಅವ್ರು ಲಿಂಗ ಪೂಜೆ ಮಾಡೋದಂತ ಗೊತ್ತಿರಲ್ಲ ಅವ್ರಿಗೆ. ಎಷ್ಟು ಮಕ್ಕಳು ಹಂಗೆ ಮಾಡಲ್ಲ ನೀವು ನೋಡ್ರಿ.
ಅವ್ರಿಗೆ ಗೊತ್ತೇ ಇಲ್ಲ ಲಿಂಗ ಪೂಜೆ ಹಿಂಗೆ ಮಾಡ್ತಾರೆ, ನಮ್ಮಮ್ಮ ಹಿಂಗೆ ಮಾಡ್ತಾಳೆ, ನಮ್ಮ ಅಜ್ಜಿ ಹಿಂಗೆ ಮಾಡ್ತಾಳೆ ಗೊತ್ತಿಲ್ಲ. ಯಾರು ಮಾಡಿದ್ರು ಏನೋ ಕಪ್ಪು ಗೋಲ್ ಕಾಣ್ತವೆ ತೊಗೊಂಡು ಓಡೋಗ್ಬಿಡ್ತಾವೆ. ಅದಕ್ಕಾಗಿ ಎಂಥ ಪರಿಸರದಲ್ಲಿ ಬೆಳೀತಾರ ಮಕ್ಕಳು ಹಾಗೆ ಆಗ್ತಾರೆ. ನಿಮಗೆಲ್ಲ ಗೊತ್ತು ಪ್ರಸಿದ್ಧ ಗಿಳಿಗಳ ಕತೆ. ಒಂದೇ ತಾಯಿ ಹೊಟ್ಟೆಗೆ ಹುಟ್ಟಿರ್ತಕ್ಕಂತಹ 2 ಗಿಳಿಗಳು, ಒಬ್ಬ ಬೇಟೆಗಾರ ಒಯ್ದ, ಒಬ್ಬ ಸಂತ ಸಾಧು ಮಹಾತ್ಮ ಒಯ್ದ. ಸಾಧು ಮಹಾತ್ಮ ಒಯ್ದಿರ್ತಕ್ಕಂಥ ಗಿಳಿ ಮಾತಾಡೋದೇ ಬೇರೆ, ಬೇಡ ಒಯ್ದಿರ್ತಕ್ಕಂಥ ಗಿಳಿ ಮಾತಾಡೋದೇ ಬೇರೆ. ಬೇಡ ಒಯ್ದಿರ್ತಕ್ಕಂಥ ಗಿಳಿ ಏನು ಮಾಡ್ತಿತ್ತು? ಹಿಡೀರಿ, ಹೊಡೀರಿ, ಬಡೀರಿ, ದೋಚ್ರಿ, ಹಿಡೀರಿ, ಹೊಡೀರಿ, ಬಡೀರಿ, ದೋಚ್ರಿ ಅಂತಿತ್ತದು. ಆದರೆ ಈ ಸಂತನ ಬಲ್ಲಿ ಇದ್ದಂಥ ಗಿಳಿ ಏನು ಮಾಡ್ತಾಯಿತ್ತು? ಬನ್ನಿರಿ, ಕೂಡ್ರಿ, ನೀರು ಕುಡೀರಿ, ಬಾಯಾರಿಕೆ ಹಿಂಗಿಸ್ಕೊಡ್ರಿ, ಉಪಹಾರ ಮಾಡಿರಿ, ವಿಶ್ರಾಂತಿ ತಗೊಳ್ರಿ ಅಂತ ಇದು ಹೇಳ್ತಿತ್ತು. ಕಾರಣ ಏನಂದರೆ ಅವು ಹುಟ್ಟಿದ ಪರಿಸರ, ಹುಟ್ಟಿದ್ದು ಒಂದೇ ತಾಯಿ ಹೊಟ್ಟೆ, ಒಂದೇ ಗರ್ಭದಿಂದ, ಅದರ ಬೆಳೆದಿದ್ದು 2 ಮನೆಯ ವಾತಾವರಣದಲ್ಲಿ. ಹಾಗೆ ನಮ್ಮ ಮಕ್ಕಳು ಏನಾಗಬೇಕಂತೀವೋ ಆ ರೀತಿಯಾಗಿ ನಮ್ಮ ಮನೆಯ ವಾತಾವರಣವನ್ನು ನಾವು ಇಡಬೇಕು. ದೊಡ್ಡವರ ವರ್ತನೆಯನ್ನು ನಮ್ಮ ಮಕ್ಕಳು ಅನುಸರಿಸ್ತಾ ಇರ್ತಾರೆ. ಎಲ್ಲಕ್ಕಿಂತಲೂ ಭಾಳ ದೊಡ್ಡದು ಈ 3 ವರ್ಷದ ಒಳಗೆ ನೀವೇನಲ್ಲಿ ಡೇ ಕೇರ್ದೊಳಗೆ ಅಲ್ಲಿ ಇಲ್ಲಿ ಒಯ್ದು ಕೂಡಿಸ್ತೀರಲ್ಲ, ಈಗರ ಏನು ಹೇಳೋದು, 2 ವರ್ಷಕ್ಕೇ ಅದ್ರಾಗ ಎಲ್ಲರೂ ಜಾಬ್ ಹೋಗೋ ತಂದೆ ತಾಯಿಗಳು ಕೂಡಿಸ್ತಾ ಇದ್ದಾರೆ. ಅದ್ರ ಮನೆಗಿರೋ ಹೆಣ್ಮಕ್ಳು ಹೋಗಲಿ ಅದು ಏನಾರ A B ಅನ್ಕೋತ ಬಂದ್ರೆ ಭಾಳ ಖುಷಿ ಇವ್ರಿಗೆ ಒಂದು ಏನೋ ಗಳಿಸಿದಂಗೆ.